ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬೆಳಗ್ಗೆನೇ ಬೇಗ ಎದ್ದು ದೇವ್ರ ಪೂಜೆ ಮಾಡಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೊರಟಿದ್ವಿ. ಹಿಂದಿನ ದಿನ ರಾತ್ರಿಯೇ ಪ್ರತಿಯೊಂದು ಕೆಲಸನೂ ಮುಗಿಸ್ಕೊಂಡು ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ರೋಡಲ್ಲಿ ಇದು ಪೈಪ್ಲೈನ್ ಗುಂಡಿನ ಓಪನ್ ಮಾಡೋದಕ್ಕೆ ರೋಡೆಲ್ಲ ಫುಲ್ಲು ಬಗ್ದುಬಿಟ್ಟಿದ್ರು. ಅದಕ್ಕೆ ನಮ್ಮ ರೋಡಿಂದ ಪಕ್ಕದ ರೋಡಲ್ಲಿ ಕಾರ್ನ ಪಾರ್ಕಿಂಗ್ ಮಾಡ್ತಿದ್ವಿ. ಅಷ್ಟೊತ್ತಲ್ಲಿ ನಡ್ಕೊಂಡು ಹೋಗೋದಕ್ಕೆ ಭಯ ಆಗ್ತಿತ್ತು. ನಾಯಿ ಎಲ್ಲ ಫುಲ್ ಸೌಂಡ್ ಮಾಡ್ತಿತ್ತು. ಹಂಗೋ ಹಿಂಗೋ ಕಾರ್ ಹತ್ರ ಬಂದು ಹತ್ಕೊಂಡ್ವಿ. ಎಲ್ಲಾದರೂ ಹೋಗಬೇಕು ಅಂದರೆ ನನ್ನ ಮಗಳು ಮೊದಲು ನಿಂತಿರ್ತಾಳೆ. ನಾವು ಎದ್ದಾಗ 2 ಗಂಟೆ ಆಗಿತ್ತು. ನನ್ನ ಮಗಳು ಕೂಡ 2 ಗಂಟೆ ರಾತ್ರಿಗೆ ಎದ್ದುಬಿಟ್ಲು. ಎಲ್ಲರೂ ನಾನು ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಅಂತ ನಾವು ಎದ್ದ ತಕ್ಷಣ ಅಮ್ಮ ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ಬಿಟ್ಟು ಅವಳು ನಮ್ಮ ಜೊತೆನೇ ಕೂಡ ರೆಡಿಯಾಗಿ ಸ್ವಲ್ಪನೂ ನಿದ್ದೆನೇ ಇಲ್ಲ ಅವಳಿಗೆ. ನಾವು ಎಚ್ಚರಾಗಿದ್ದು ನಮ್ಮ ಜೊತೆನೇ ಚೆನ್ನಾಗಿ ಜಾಲಿಯಾಗಿ ಮಾತಾಡಿಕೊಂಡು ಅಮ್ಮ ಅಲ್ಲಿ ನೋಡಮ್ಮ, ಅಮ್ಮ ಇಲ್ಲಿ ನೋಡಮ್ಮ ಅಂದ್ಕೊಂಡು ಇದು ಮಾಡ್ತಿದ್ಲು. ರೋಡಲ್ಲಿ ಹೋಗ್ತಿರ್ಬೇಕಾದ್ರಂತೂ ನಾಯಿಗಳೆಲ್ಲ ಹಂಗಂಗೆ ನಿಂತಿದ್ವಿ. ಏನು ಹೆವಿ ಮಿಡ್ ನೈಟ್ ಆಗಿರೋದ್ರಿಂದ ಏನು ಸೌಂಡ್ ಮಾಡ್ತಿದ್ದೋ ಗೊತ್ತಾ? ಆ ನಾಯಿ ಸೌಂಡ್ ಕೇಳಿದ್ರೇ ಭಯ ಆಗ್ತಿತ್ತು. ಆಮೇಲೆ ಸುಮ್ಮನೆ ಸಾಂಗ್ ಹಾಕ್ಕೊಂಡು ಹೋದ್ವಿ ಮುಂದೆ. ನಮ್ಮ ಮನೆ ದೇವ್ರ ದೇವಸ್ಥಾನ ಬಂದು ಮಂಡ್ಯದ ಹತ್ರ ಬೂದನೂರು ಹತ್ರ ಇರೋ ಅಂಕನಾಥೇಶ್ವರ. ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ನಾವು ಸ್ವಲ್ಪ ಬೇಗನೆ ಎದ್ದು ಹೋದ್ವಿ. ನಾವು ಯಾಕೆ ಅಷ್ಟು ಬೇಗನೆ ಹೋದ್ವಿ ಅಂತಂದರೆ ನಮಗೆ ನವಗ್ರಹ ಪೂಜೆ ಹೇಳಿದರು ಪುರೋಹಿತರು. ಹಾಗಾಗಿ ನವಗ್ರಹ ಪೂಜೆ ಮಾಡ್ಸೋಕ್ಕೋಸ್ಕರ ನಾವು ಅಷ್ಟು ಬೇಗ ಎದ್ದು ಹೋದ್ವಿ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು. ಅದಕ್ಕೋಸ್ಕರ ಅಲ್ಲಿ ಕವಡೆ ಎಲ್ಲ ಬಿಟ್ಟು ಏನು ಎತ್ತ ಅಂತ ಕವಡೆ ಬಿಟ್ಟು ಪಂಚಾಂಗದಲ್ಲಿ ರಾಶಿ ಜನ್ಮ ನಕ್ಷತ್ರದ ಬಗ್ಗೆ ಎಲ್ಲ ಇದು ಮಾಡಿ ಏನಾದರೂ ದೋಷ ಇದೆಯಾ, ಅದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ನೋಡಿ ಎಲ್ಲ ಹೇಳ್ತಾರೆ. ಪಂಚಾಂಗದಲ್ಲಿ ತೆಗೆದು ನೋಡಿದಾಗ ಸ್ವಲ್ಪ ಕುಜ ದೋಷ ಎಲ್ಲ ಸಮಸ್ಯೆ ಎಲ್ಲ ಇತ್ತು. ಹಾಗಾಗಿ ನವಗ್ರಹ ಪೂಜೆ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನವಗ್ರಹ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆಷಾಢದಲ್ಲಿ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳಿದ್ರು. ಹಾಗಾಗಿ ಆಷಾಢ ಮಾಸದಲ್ಲೇ ಮಾಡಿಸೋಣ ಅಂದ್ಬಿಟ್ಟು ಭಾನುವಾರ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಅವಳು ಹೊರಟಾದ್ಮೇಲೆ ಅವರೇ ಎಲ್ಲ ಪ್ರತಿಯೊಂದನ್ನು ಅವರೇ ನಾವು ಅಮೌಂಟ್ ಅವ್ರಿಗೆ ಪೇ ಮಾಡಿದ್ವಿ. ಪ್ರತಿಯೊಂದು ಎಲ್ಲನೂ ಪೂಜೆಗೆ ಏನೇನು ಐಟಮ್ಸ್ ಬೇಕು ಎಲ್ಲನೂ ಪುರೋಹಿತರು ತಂದಿದ್ರು. ನಾವು ಸುಮ್ಮನೆ ಜಸ್ಟ್ ಮನೆಯಿಂದ ಹೋಗಿದ್ದಷ್ಟೇ. ಎಲ್ಲ ಅವರೇ ಆಮೇಲೆ ನಮ್ಮ ಕೈಲೇ ನವಗ್ರಹಗಳಿಗೆಲ್ಲ ಅಭಿಷೇಕ ಮಾಡಿಸಿ ಎಲ್ಲನೂ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲ ನಮ್ಮ ಕೈಲೇ ಇಡಿಸಿ ಎಲ್ಲ ಪ್ರತಿಯೊಂದು ಮಂತ್ರ ಎಲ್ಲ ಹೇಳ್ಕೊಟ್ರು. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಎಲ್ಲ ನೀಟಾಗೆ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಚೆನ್ನಾಗಾದ್ಮೇಲೆ ಎಲ್ಲ ಪೂಜೆ ಆದಮೇಲೆ ಏನೋ ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಈಗ ಯಾವುದಾದ್ರು ದೋಷ ಇದೆ ಅಂತ ಹೇಳಿದಾಗ ಈ ಥರ ಪೂಜೆ ಮಾಡಿಸ್ಕೊಳ್ಳಿ ಅಂತ ಅಂದಾಗ ಬಟ್ ಅದನ್ನು ಮಾಡಿಸೋವರೆಗೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಈ ಥರ ಹೇಳಿದ್ದಾರೆ ಈ ಥರ ಪೂಜೆ ಹೇಳಿದರೆ ಪೂಜೆ ಮಾಡಿಸ್ಕೊಬೇಕು, ಆ ಪೂಜೆ ಮಾಡಿಸಾದ್ಮೇಲೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಮನಸ್ಸಲ್ಲಿ ಅದೇ ಕೊರಿತಾ ಇರುತ್ತೆ. ಪೂಜೆ ಮಾಡಿಸಿಲ್ಲ, ಈ ಥರ ಹೇಳಿದರು, ಪೂಜೆ ಮಾಡಿಸಿಲ್ಲ, ಮಾಡಿಸ್ಕೊಬೇಕು ಅಂತ. ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗೀತು. ಹಾಗೆ ದೇವಸ್ಥಾನದ ಒಳಗಡೆ ಬಂದ್ವಿ. ದೇವಸ್ಥಾನದ ಒಳಗಡೆ ಬಂದು ದೇವರಿಗೆಲ್ಲ ಕೈ ಮುಕ್ಕೊಂಡು ಪ್ರಸಾದ ಮಾಡ್ತಾಯಿದ್ರು. ರುದ್ರಾಭಿಷೇಕ ಇತ್ತು ಇವತ್ತು. ರುದ್ರಾಭಿಷೇಕಕ್ಕೆಲ್ಲ ಪ್ರಸಾದ ಎಲ್ಲ ಮಾಡ್ತಾಯಿದ್ರು. ನಮ್ಮ ಪೂಜೆ 5 ಗಂಟೆಗೆಲ್ಲ ಮುಗೀತು. ಬಟ್ ರುದ್ರಾಭಿಷೇಕ ಇರೋದು 6 ಗಂಟೆ ಅಂತಂದರು. ಇನ್ನು 1 ಅವರ್ ಅಲ್ಲೇ ವೆಯ್ಟ್ ಮಾಡಿ ರುದ್ರಾಭಿಷೇಕ ಎಲ್ಲ ನೋಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಬಂದ್ವಿ. ನನ್ನ ಮಗಳು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ದೇವಸ್ಥಾನದಲ್ಲೆಲ್ಲ ಓಡಾಡ್ತಾ ಇದ್ಲು. ಅವಳಿಗೊಂಥರ ಖುಷಿ ನೋಡಿ. ಅವಳು 3 ಗಂಟೆಗೆ ಎದ್ದು ಎಷ್ಟು ಆ್ಯಕ್ಟಿವ್ ಆಗಿದ್ಲು ಅಂದರೆ ಸ್ವಲ್ಪನೂ ನಿದ್ದೆ ಮಾಡ್ತೀನಿ, ಕುತ್ಕೋತೀನಿ ಆ ಥರ ಏನೂ ಅಂತಿರಲಿಲ್ಲ. ಒಳಗಡೆಯಿಂದ ಈಚೆಯಿಂದ ಒಳಗಡೆ ಮೆಟ್ಲ ಮೇಲೆಲ್ಲ ಕುತ್ಕೊಂಡು ಆಡಿಕೊಂಡು ಎಲ್ಲ ಇದು ಮಾಡ್ತಾ. ನಂತರ ರುದ್ರಾಭಿಷೇಕಕ್ಕೆಲ್ಲ ರೆಡಿ ಮಾಡಿಕೊಂಡು ರುದ್ರಾಭಿಷೇಕ ಮಾಡೋಕ್ಕೆ ಪುರೋಹಿತರು ರೆಡಿ ಆದರು. ರುದ್ರಾಭಿಷೇಕ ನಮ್ಮ ಕೈಲೂ ಕೂಡ ಸಂಕಲ್ಪ ಎಲ್ಲ ಮಾಡಿಸಿದ್ರು. ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಎಲ್ಲ ಸಂಕಲ್ಪ ಎಲ್ಲ ಮಾಡ್ಕೊಂಡ್ವಿ. ನಮ್ಮ ಹೆಸರು ಗುರಿಯರ ಹೆಸರು ಎಲ್ಲನೂ ಕೇಳಿದ್ರು. ಪ್ರತಿಯೊಂದು ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಂಡ್ವಿ. ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗಲಿ ಅಂದ್ಕೊಂಡು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಖುಷಿ ಆಯಿತು. ನಂತರ ಅಭಿಷೇಕ ಶುದ್ಧೋದಕ
नंदद्वारेणाद्वादशपुष्पवदनम् ओवादशान् महादेवाभ्यो नमः गुरुभ्यो नमः हरिभ्यो नमः जगद्गुरुभ्यो नमः अष्टरत्ननिबन्धस्यामि मुखाम्बुजे ॐ शान्ति शान्ति शान्तिः शरण्ये त्वयमये देवी नारायणे नमोऽस्तुते अधिदेवता प्रतिदेवता प्रीत्यर्थम् पूजां च करिष्ये तद्वारेणाद्वादशपुष्पवदनम् नादेश्वरं भूतेश्वरं परमपुरेश्वरी मदेवी वयं निरामहे स्मरणं पुष्पवदनम् अनिलासानुष्यामि अत्रादेश्वर स्वामिदासिनो अक्षाय मानसिकापि तत्पूजां च करिष्यामि नंदद्वारेणाद्वादश पुष्पवदनम् उमाचन्द्रस्यामि सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणे नमोऽस्तुते पुष्पवदनम् सानुष्यामि ಇದಾಗಿತ್ತು ನಮ್ಮ ಈ ದಿನದ ಬ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.